ಕಾರ್ಮಿಕರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಟಿ ಮುನಿರೆಡ್ಡಿ ಅವರ ಜನ್ಮದಿನಾಚರಣೆ. ಶಾಸಕ ಎಸ್ಆರ್ ವಿಶ್ವನಾಥ್ ಸೇರಿ ಹಲವು ಗಣ್ಯರಿಂದ ಶುಭ ಹಾರೈಕೆ. ಯಲಹಂಕ ಕ್ಷೇತ್ರದ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಹಿರಿಯ ಬಿಜೆಪಿ ಮುಖಂಡರಾದ ಟಿ ಮುನಿರೆಡ್ಡಿ ಅವರ ಜನ್ಮದಿನಾಚರಣೆ ಪ್ರಯುಕ್ತ ಹೊನ್ನೇನಹಳ್ಳಿಯ ಅವರ ಸ್ವಗೃಹದ ಬಳಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಆರ್ ವಿಶ್ವನಾಥ್ ಅವರು ಸೇರಿದಂತೆ ಹಲವು ಗಣ್ಯರು, ಬಿಜೆಪಿ ಮುಖಂಡರು ಮುನಿರೆಡ್ಡಿ ಅವರಿಗೆ ಸನ್ಮಾನಿಸಿ ಜನ್ಮದಿನದ ಶುಭ ಹಾರೈಸಿದರು. ಇದೇ ವೇಳೆ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಸ್ವಚ್ಛತಾ ಸಿಬ್ಬಂದಿಗಳು ಸಹ ಟಿ ಮುನಿರೆಡ್ಡಿ ಅವರಿಗೆ ಸನ್ಮಾನಿಸಿ ಜನ್ಮದಿನದ ಶುಭ ಹಾರೈಸುವ ಮೂಲಕ ತಮ್ಮ ಅಭಿಮಾನ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ದಿಬ್ಬೂರು ಜಯಣ್ಣ, ಎಸ್ಎನ್ ರಾಜಣ್ಣ, ವಿಶ್ವನಾಥಪುರ ಮಂಜುನಾಥ್, ಡಿಜಿ ಅಪ್ಪಣ್ಣಯ್ಯ, ರಿಟೆಕ್ ಡಿಜಿ ಅಪ್ಪಯ್ಯಣ್ಣ, ಚಕ್ಕನಹಳ್ಳಿ ವೆಂಕಟೇಶ್, ಕೇಶವಮೂರ್ತಿ, ಎಚ್ಸಿ ರಾಜೇಶ್, ಎಸ್ಜಿ ಪ್ರಶಾಂತ್ ರೆಡ್ಡಿ, ಎಸ್ಜಿ ನರಸಿಂಹಮೂರ್ತಿ, ಹೊನ್ನೇನಹಳ್ಳಿ ರಾಜಣ್ಣ, ಶಿವಾನಂದ್, ಮಾದಪ್ಪನಹಳ್ಳಿ ಕೃಷ್ಣಮೂರ್ತಿ, ಗೋವಿಂದರಾಜು, ಎನ್ ಜಗದೀಶ್, ರಾಜೇಂದ್ರ, ಬೈರಾಪುರ, ಸತೀಶ್ ರೆಡ್ಡಿ ಸೇರಿದಂತೆ ಇನ್ನಿತರರು ಇದ್ದರು. ಕಾರ್ಮಿಕರ ಕ್ರಾಂತಿ ನ್ಯೂಸ್ ಸಂಪಾದಕರು ಧನರಾಜ್, ಯುವ ಮುಖಂಡರಾದ ಸಂತೋಷ್ ಕುಮಾರ್ ಹಾಗೂ ಬಿಜೆಪಿ ಯುವ ಕಾರ್ಯಕರ್ತರು ಹಾಜರಿದ್ದರು. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕಾರ್ಮಿಕರ ಕ್ರಾಂತಿ ನ್ಯೂಸ್. ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, ನಮ್ಮ ಪಾರ್ಟಿಯ ಕಟ್ಟಾಳು, ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಸತತವಾಗಿ 30 ವರ್ಷದಿಂದ ಅವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದಾರೆ. ಮುನಿರೆಡ್ಡಿ ಅವರು ಅವರ ಹುಟ್ಟುಹಬ್ಬ ಇವತ್ತು ಅವರ ಮನೆ ಹತ್ರ ನಡೀತಾ ಇದೆ. ಮೊದಲನೇದಾಗಿ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನನ್ನ ಮತ್ತು ಅವರ ಒಡನಾಟ 30 ವರ್ಷದಿಂದ ಇದೆ. ನನಗೆ ತುಂಬ ಆತ್ಮೀಯ ಸ್ನೇಹಿತರು ಒಬ್ಬರಾದಂಥ ಮುನಿರೆಡ್ಡಿಯವರು ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊಂತ ಇರೋದು ಭಾಳ ಸಂತೋಷ ತಂದಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ದೇವರು ಭಗವಂತ ಅವ್ರಿಗೆ, ಅವ್ರ ಮನೆಯವ್ರಿಗೆ ಒಳ್ಳೇದು ಮಾಡಲಿ, ಮುನಿರೆಡ್ಡಿ ಅವ್ರಿಗೆ, ಅವ್ರ ಫ್ಯಾಮಿಲಿಯವ್ರಿಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಧರ್ಮಸ್ಥಳದ ಮಂಜುನಾಥ್ನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೋತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿ ಬಂದು ಸ್ನೇಹಿತರೆಲ್ಲ ಇವತ್ತು ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ಕೋತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ನಮ್ಮ ಆತ್ಮೀಯ ನಮ್ಮ ಗುರುಗಳು ಆದಂಥ ಮುನಿರೆಡ್ಡಿಯವರಿಗೆ, ಅವರ ಕುಟುಂಬಕ್ಕೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಅವರು ಸುಮಾರು 30-40 ವರ್ಷಗಳಿಂದ ಅವರು ಅಯೋಧ್ಯೆಯ ಒಂದು ಹೋರಾಟ ಇರ್ಬೋದು, ಈದ್ಗಾ ಮೈದಾನದ ಒಂದು ಹೋರಾಟ ಇರ್ಬೋದು, ಇದು ಎಲ್ಲದರಲ್ಲೂ ಸಹ ಅವರು ಮುಂಚೂಣಿಯಲ್ಲಿದ್ದವರು. ಬಾಬರ್ ಮಸೀದಿಯ ಒಂದು ದೊಡ್ಡ ಒಂದು ಧ್ವಂಸ ಕಾರ್ಯಕ್ರಮದಲ್ಲೂ ಸಹ ಅವರು ಅವತ್ತು ಪಾಲ್ಗೊಂಡಿದ್ದರು. ಇವತ್ತು ಅಯೋಧ್ಯೆ ಇವತ್ತು ರಾಮ ಮಂದಿರ ಇವತ್ತು ಅಲ್ಲಿ ನಿರ್ಮಾಣ ಆಗಿದೆ. ಆ ಒಂದು ಇದರಲ್ಲಿ ಅಡಿಗಲ್ಲಲ್ಲಿ ಅವರು ಸಹ ಒಂದು ಅಳಿಲು ಸೇವೆ ಅವ್ರದ್ದಿತ್ತು ಅಂತ ಗೊತ್ತಿದೆ ನಮಗೆ. ಆದ್ದರಿಂದ ಅವರಿಗೆ ಅಯೋಧ್ಯೆ ಶ್ರೀರಾಮಚಂದ್ರ ಪ್ರಭು ಅವರಿಗೆ, ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ಇದ್ದೆ. ಸಿಂಗನಾಯಕನಹಳ್ಳಿಯ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ನಮ್ಮ ಜಯಣ್ಣವ್ರು ಹೇಳ್ದಂಗೆ 30 ವರ್ಷಗಳಿಂದ ಸತತವಾಗಿ ಹೊನ್ನೇನಹಳ್ಳಿ ಗ್ರಾಮದೊಳಗೆ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಅನೇಕ ಅಭಿವೃದ್ಧಿಯ ಕಾರ್ಯಗಳನ್ನು ಮಾಡ್ತಾ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದೊಳಗೆ ನನ್ನ ಆತ್ಮೀಯ ಸಹೋದರು ಅಂತ ಹೇಳಿದರೆ ತಪ್ಪಾಗಲಾರ್ದು. ಯಾಕೆಂತಂದರೆ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕುಟುಂಬದವರು. ಅದರಲ್ಲೂ ಮುನಿರೆಡ್ಡಿಯವರು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುರುತಿಸ್ಕೊಂಡಂಥವರು. ಎಲ್ಲ ಹೋರಾಟಗಳಲ್ಲೂ ಸಹ, ಯಾಕೆಂದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೆಮ್ಮರವಾಗಿ ಬೆಳೆದಿದೆ. ಅದಕ್ಕೆ ಮುಂಚೆ ಬಹಳ ಹೋರಾಟಗಳಲ್ಲಿ ಭಾಗಿಯಾಗಿ ಅದನ್ನು ಇದು ಮಾಡಿದ್ದಾರೆ. ಹುಬ್ಬಳ್ಳಿಯ ಈದ್ಗಾ ಮೈದಾನದ ಹೋರಾಟ ಇರ್ಬೋದು, ಅಯೋಧ್ಯೆಯ ಹೋರಾಟ ಇರ್ಬೋದು, ಅಯೋಧ್ಯೆಯ ಶ್ರೀರಾಮ ಮಂದಿರ ಇವತ್ತು ಭವ್ಯವಾಗಿ ಕಾಣೋದಕ್ಕೆ ಅವ್ರದ್ದು ಸಹ ಒಂದು ಅಡಿಗಲ್ಲು ಅಂದರೆ ತಪ್ಪಾಗಲಾರ್ದು. ಇಂಥ ಒಬ್ಬ ನಾಯಕರ ಹುಟ್ಟುಹಬ್ಬವನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸೇರಿ ಅವರ ಮನೆ ಹತ್ರ ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಆ ಭಗವಂತ ಅವರಿಗೆ ಇನ್ನಷ್ಟು ಆಯುಷ್ಯ, ಆರೋಗ್ಯ, ಭಾಗ್ಯ ಸಕಲವನ್ನು ಕರುಣಿಸಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾರೆ.